ಸುಳಿ ಜರ ಶುರುವಾಗೈತೆ ಅಪ್ಪ. ನನಗೆ ಒಳಗೆ ಕುಕ್ಕಮಕ್ಕೆ ಬೈವಾದಂಗೆ ಆಗ್ತೈತೆ. ಸುಳಿ ಜರ ಅಪ್ಪ. ಸುಳಿ ಜರ ಸುಳಿ ಅಪ್ಪ. ಒಳಗಿರೋಕ್ಕೆ ಬೈವಾದಂಗೆ ಆಗ್ತೈತೆ. ನಮ್ಮ ಅತ್ತೆನೂ ಎಲ್ಲ ಹೋಗೈತೆ. ನನಗೆ ತುಂಬ ಭಯ ಆಗ್ತೈತೆ. ಯಾಕೋ ಒಬ್ಬಳೇ ಇರೋಕ್ಕೆ ನನಗೆ ಆಗ್ತಾ ಇಲ್ಲ ಅಮ್ಮ. ಅಪ್ಪ ಅಯ್ಯೋ ಹೆಂಗೆ ಮಾಡೋಣಪ್ಪ. ಥರ ಭಯ ಆದಂಗೆ ಆಗ್ತೈತೆ ಹೋಗತ್ಲಾಗೆ. ಅಯ್ಯೋ ನನಗೆ ಒಳಗಿರೋಕ್ಕೆ ಆಗ್ತಾ ಇಲ್ಲ. ಅದೇ ನೆನಪು, ಕತ್ಲು ಕೊನೆದೇ ನೆನಪು. ಅಲ್ಲೆಲ್ಲ ಏನು ನಡೆದಿತ್ತು ಅದೇ ನನ್ನ ಕಣ್ಮುಂದೆ ಬಂದಂಗೆ ಆಗ್ತೈತೆ. ಅದೇ ಎಲ್ಲ ನನ್ನ ಮನಸ್ಸಿಗೆ ಒಂಥರ ಹೆಂಗಾಗ್ತೈತೆ ಅಂದರೆ ತಡ್ಕೊಂಬಕ್ಕಾಗ್ತಿಲ್ಲ ಅಪ್ಪ. ಲೇಪು ಬಂದ್ಲು ಅಪ್ಪ. ಲೇಪು 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 ಅಲ್ಲಿ ಹತ್ತಿತ್ತೇನೆ. ಯಾಕೆ ನನಗೆ ಒಳಗೆ ಮನಿಕೆಮಕ್ಕಾಗ್ತಿಲ್ಲ. ಸುಳಿ ಜ್ವರ ಒಳ ಮನಿಕೆಮನ ಅಂದರೆ ಬೈವಾದಂಗೆ ಆಗ್ತೈತೆ. ಅಲ್ಲಿ ಹತ್ತಿತ್ತೇನೆ. ಹತ್ತಿದ್ರೆ ಕರಿಯೆ ಸಾಕತ್ತು ಸುಳಿ ಜ್ವರ ಬೈವಾದಂಗೆ ಆಗ್ತೈತೆ ಕಣೆ. ಮತ್ತು ಮಾಡಿರೋ ಕರ್ಮ ಎಂಥದ್ದು ಅನುಭವಿಸು. ನೀನು ಮಾಡಿರೋದು ಎಂಥದ್ದು ಹೇಳು. ಅನುಭವಿಸ್ತಾ ಇದ್ದೀನಿ ಕಣೆ, ಅನುಭವಿಸ್ತಾ ಇದ್ದೀನಿ. ಕ್ಷಮಿಸ್ಬಿಡು, ಕ್ಷಮಿಸ್ಬಿಡೆ. ನಾನು ನಿನ್ನ ಏನೆಲ್ಲ ಮಾತಾಡಿದ್ದೀನಿ ಅದನ್ನೆಲ್ಲ ಕ್ಷಮಿಸ್ಬಿಡು. ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ ಲೇಪು. ಇನ್ಮೇಲಿಂದ ಅಕ್ಕ ತಂಗಿಯವರಿಬ್ಬರು ಚೆನ್ನಾಗಿರೋಣ. ನಮ್ಮಪ್ಪ ನಮ್ಮಮ್ಮ ಮಾತಾಡಿಸ್ಲಿಲ್ಲ ಅಂದರೆ ಏನಂತೆ, ನಾವಿಬ್ಬರು ಚೆನ್ನಾಗಿರೋಣ ಲೇಪು. ನನ್ನಂತಳ ಜೊತೆ ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡ ನನ್ನ ಗಂಡನ ಬೀದಿ ಬಿಕಾರಿ ಅಂದಿದ್ಯಾ. ನನ್ನ ಎಷ್ಟಾದರೂ ಅಂದರೂ ನನಗೆ ಬೇಜಾರಾಗ್ತಾ ಇರಲಿಲ್ಲ. ನನ್ನ ಗಂಡನ ಯಾವಾಗ ನೀನು ಅಪ್ಪ ಅಮ್ಮ ಎಲ್ಲರೂ ಅಂದಿದ್ದೀರ ಬೀದಿ ಬಿಕಾರಿ ಅಂತ. ರಾಮನ್ನ ಅಂದಿರೋದಕ್ಕೆ ನನಗೆ ತುಂಬ ಬೇಜಾರಾಗೈತೆ. ಏನೋ ಅಂದಿರ್ತೀವಿ ಬಿಡು ಸಿಟ್ನಾಗೆ. ಅದನ್ನೇನು ಮನಸ್ಸಿನಾಗ ಇಟ್ಕೊಂತೀಯ. ಅಪ್ಪ 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 ಬಲು ಸೊಳಿ ಅಂದರೆ ಸೊಳಿ ಆಗ್ತೈತೆ. ಅಪ್ಪ ಅಪ್ಪ ಹೆಂಗಾದ್ರೂ ಮಾಡ್ಕೊಳಮ್ಮ, ನಮ್ಮ ಸವಾಸಕ್ಕೆ ಬರಬೇಡ. ನಿನ್ನ ಮನೇದು ನೀನು ನೋಡ್ಕ, ನನ್ನ ಮನೇದು ನಾನು ನೋಡ್ಕೊಂತೀನಿ ಅಷ್ಟೇ. ನನ್ನ ಮಾತಾಡಿಸ್ಬೇಡ, ನನ್ನೇನು ಮಾತಾಡಿಸ್ಬೇಡ ಕಣಮ್ಮ. ನೀನು ನನ್ನ ಜೊತೆಗೆ ಏನು ಚೆನ್ನಾಗಿರೋದು ಬೇಕಾಗಿಲ್ಲ, ನೀನೇ ಚೆನ್ನಾಗಿರೋ ಸಾಕು. ಅಲ್ಲ ಅಕ್ಕ ತಂಗಿಯವರು ಹಿಂಗೆ ಪಕ್ಕದ ಮನೆಯಲ್ಲೇ ಇದ್ಕೊಂಡು ಹಿಂಗೆ ಜಗಳ ಮಾಡಿಕೊಂಡು ಇಬ್ಬರು ಮಾತಾಡೋದು ಬಿಟ್ಟರೆ ಯಾರಾದರೂ ಏನಂತಾರೆ. ಪ್ಲೀಸ್ ಲೇಪು, ಚೆನ್ನಾಗಿರೋಣ ಕಣೆ ನಾವಿಬ್ರು, ಪ್ಲೀಸ್. ಏನಾಗೈತಿ ಒಳಗೆ? ಒಳಗೆಲ್ಲ ಅರ್ಸಾಡ್ತಾಳೆ ಒಂಥರನ. ಯಾಕೋ ಹೆಂಗೆಂಗೋ ಆಡ್ತಾ ಇದ್ದಾಳೆ. ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಎಂಬುದು ಗೊತ್ತಿಲ್ಲ. ಬೈವಾಗುತ್ತೆ ಕಣತ್ತೆ, ಬೈವಾಗುತ್ತೆ. ಭಾರತೆ ಕುಕ್ಕ ಅಂತಾಳೆ. ಹ್ಞೂನತ್ತೆ, ನನಗೆ ಭಯವಾದಂಗೆ ಆಗ್ತೈತೆ. ಬಾ ನೀನು ಎಲ್ಗೂ ಹೋಗ್ಬೇಡ ಬಿಟ್ಟು. ನನಗೆ ತುಂಬ ಭಯ ಆಗ್ತೈತೆ. ಯಾಕೆ ಅಂತ ಗೊತ್ತಿಲ್ಲ. ನಾನು ಎಷ್ಟು ಧೈರ್ಯವಾಗಿರ್ತಿದ್ದಾಳು, ಯಾಕೆ ತುಂಬ ಭಯ ಆಗ್ತೈತೆ. ಅಪ್ಪ ಅತ್ತೆ ತುಂಬ ಭಯ ಆಗ್ತೈತೆ ಕಣತ್ತೆ. ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಯಾಕೋ ತುಂಬ ಅಂದರೆ ತುಂಬ ಭಯ ಆಗ್ತೈತೆ. ಏನು ನಾಟಕ ಆಡ್ತೀಯಲೆ? ಯಾಕೆ ಹಂಗೆ ಹೆದರಿಕೆಂತೀಯ? ಹಿಂಕಿರು. ಯಾಕೆ ಹೆದರಿಕೆಂಬಕ್ಕೆ ಹೋಗ್ತೀಯ? ನೀನು ಯಾವ್ದಕ್ಕೆಮ್ಮ ಅಂತಾಳಲ್ಲ, ನಾಟಕ ಆಡ್ತೀಯ ನೀನು ಬರೇನಿ. ಅತ್ತೆ ಇಲ್ಲ, ನನಗೆ ಬೈವಾದಂಗೆ ಆಗ್ತೈತೆ. ಹೊರಗೆ ಇರೋಕ್ಕಾಗ್ತಿಲ್ಲ, ಒಳಗೂ ಇರೋಕ್ಕಾಗ್ತಿಲ್ಲ. ಒಬ್ಬಳೇ ಇರೋಕೆ ಕೊಟ್ಟಿನಲ್ಲಿ ಬೈವಾದಂಗೆ ಆಗ್ತೈತೆ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಒಂಥರ ಏನೇನೋ ಇದು ಕತ್ಲು ಕೋಣೆ ಅತ್ತೆ. ಇವಳಿಗೆ ಅವನು ಮಣಿಕಂಠ ಕೂಣ ಹಾಕಿದ್ನಲ್ಲ, ಆ ಕತ್ಲು ಕೋಣೆದೇನೆ ಸ್ವಲ್ಪ ಭಯ ಅನಿಸುತ್ತೆ ಇವಳಿಗೆ. ಇವಳಿಗೆ ಭಯ ಆಗ್ತೈತೆ ಕತ್ಲು ಕೋಣೆದು. ಅದೇ ನೆನಪು ಕಾಡ್ತೈತೆ, ಅದಕ್ಕೆ ಹೆದರ್ಕೊಂಡವಳೆ, ಫುಲ್ ಹೆದರಿಕೆ ಬಿಟ್ಟವಳೆ. ಅವನು ಚೆನ್ನಾಗಿ ಬುದ್ಧಿ ಕಲಿಸ್ಬಿಟ್ಟವನೇ ಬಿಡು ನಮ್ಮ ಮಣಿಕಂಠ. ಸರಿಯಾಗಿ ಬುದ್ಧಿ ಕಲಿಸವನೆ ನಮ್ಮ ಅಕ್ಕನಿಗೆ. ಇನ್ನು ಅದೇ ಭಯದಲ್ಲೇ ಇದ್ದಾಳೆ ಅವಳು. ಸರಿಯಾಗಿ ಮಾಡಿದಾನೆ. ಇವಾಗ ಅನುಭವಿಸ್ಬೇಕು ಇವಳು, ಚೆನ್ನಾಗಿ ಅನುಭವಿಸ್ತಾಳೆ. ಅನುಭವಿಸ್ಲಿ. ಏನೇ ಅಂದ್ರೂ ಅವ್ರ ಹೆಸರು ಹೇಳಲಿಲ್ಲ ಇವಳು. ಅತ್ಯಾತ್ಮ ಹೆದರಿಕೆ ಅಂದಿಲ್ದಾಳು. ಈ ಪಾಟಿ ಹೆದರಿಕೆ ಅಂತಿ ಅಂದರೆ ಏನೈತಿ ಅಂತ. ಯಾಕೆ ಹಿಂಗೆ ಹೆದರಿಕೆ ಅಂತ ಇದೆಯಲ್ಲ ನೀನು? ಏನಕ್ಕೂ ಯಾವತ್ತು ಯಾರಿಗೂ ಹೆದರಿಕೆಂಡ ಅಂತಾಳಲ್ಲ ನೀನು. ಏನು ಮಾಡೋಣ, ಹೆದರಿಕೆ ಎಂಬ್ಲೇಬೇಕಮ್ಮ. ಭಯವಾದಂಗೆ ಆಗ್ತೈತೆ, ಯಾಕೆ ಗೊತ್ತಿಲ್ಲ. ಒಬ್ಬಳೇ ಇರೋಕ್ಕಾಗಲ್ಲ ಅತ್ತೆ. ನನ್ನ ಪಕ್ಕದಾಗೆ ಮನೆ ಕೇಳತ್ತೆ ನೀನು. ನನ್ನ ಪಕ್ಕದಾಗೆ ಮನೆ ಕೇಳತ್ತೆ. ಅತ್ತ ಹೋಗ್ಬಿಡ. ಸೊಳಿ ಜ್ವರ ಬಂದೆ, ಸೊಳಿ ಆದಂಗೆ ಆಗ್ತೈತೆ. ಜ್ವರ ಅಂದರೆ ಜ್ವರ. ಅಪ್ಪ ನನಗೆ ಭಯ ಅಂದರೆ ಭಯ. ಸೊಳಿ ಆಗೋದು ಬಾರತ್ತೆ. ಒಂದೆರಡು ರೊಗ್ಗೊರ್ಸು ಮನಿಕೆ ನನ್ನ ಮಗಳಾಗೇನೆ. ಹೋಗಿ ನಾವು ಇಲ್ಲಿದ್ದಂಗೆ ಯಾಕೆ ಗೊತ್ತಾವಿ? ಅದೇ ಗೊತ್ತಾ ಹೋಗು. ನಾವಿಲ್ಲಿಲ್ವೇ? ಹೋಗಿ ಮನಿಕೆ ಹೋಗಿ ಗೊತ್ಕೊಂಡು ನಡುಕ್ತಾ ಇದೆಯಾ? ಸೊಳಿ ಜ್ವರ ಬಂದಾವೆ. ರಂಜಮ್ಮ ಸಾರು ಬಂದಿದ್ರು. ಯಾ ಸಾರು? ಸಂಘದ ಸಾರಮ್ಮ. ಸಂಘದ ಸಾರು ಬಂದಿದ್ರು. ದೊಡ್ಡ ಕಟ್ಬೇಕಂತೆ, ಮಂಗಳವಾರದಿಂದ ಬರ್ತಾರಂತೆ. ಹೇಳೋದ್ರು. ಅದಕ್ಕೆ ನಾನು ಹೇಳೋಣ ಅಂತ ಬಂದೆ. ಸಂಘದ್ದು ದುಡ್ಡು ಕಟ್ಬೇಕಣಮ್ಮ. ನೀನು ಒಬ್ಳಿರ್ಲಿಲ್ಲ, ಅದಕ್ಕೆ ಸುಪ್ಪಿಗೂ ಹೇಳಿ ಬಂದಿದ್ದೀನಿ, ನಿನಗೂ ಹೇಳಿದ್ದೀನಿ. ಜಟ್ ಮಾಡ್ಕೋಬೇಕಂತೆ. ಅಲ್ಲೇ ಬಂದಿದ್ರು. ಎಲ್ಲ ಬೇಗ ರೆಡಿ ಆಗಿರ್ರಿ. 8:15 ಅಷ್ಟೊತ್ತಿಗೆ, 8 ಗಂಟೆ 8:15 ಅಷ್ಟೊತ್ತಿಗೆ
7ವರೆಗೆ ಬತ್ತೀನಿ ಅಂತ ಹೇಳಿರಪ್ಪ. ಬೇಗ ಬರ್ತೀನಿ, ಫೋನ್ ಮಾಡ್ತೀನಿ ಅಂತ ಹೇಳೋದ್ರು. ನಿನಗೆ ಫೋನ್ ಮಾಡ್ತಾರಂತ ಅವರು 7:30 8 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತಾರಂತೆ. ಅದಕ್ಕೇ ನೀವೆಲ್ಲ ದುಡ್ಡೆಲ್ಲ ರೆಡಿ ಮಾಡಿ ಕೇಳ್ರಿ, ಕಟ್ಟಿಸ್ಕೊಂಡು ನಾನು ಬೇರೆ ಊರಿಗೆ ಹೋಗ್ಬೇಕು ಅಂತ ಹೇಳೋದ್ರು ಕಣ್ರಂಜಮ್ಮ. ಅಯ್ಯಪ್ಪ ಬಂದವಳಿ ರಂಜಿ, ನಮ್ಗೊಂಥರ ಈಗ ಸಮಾಧಾನ ಆದಂಗೆ ತಪ್ಪ ರಂಜಿ ಮಕ್ಕ ನೋಡಿ ಮಾತಾಡಿಸ್ಕೊಂಡು ಚೆನ್ನಾಗಿರು ಲೇಪು. ನಾವಿರೋರಿಬ್ಬರೇ ನೀವು ಚೆನ್ನಾಗಿದ್ದೀವಿ, ನೀನು ಯಾರೇನೋ ಹೊತ್ಕೊಂಡು ಹೋಗಲ್ಲ ಸಾಯಿವಾಗ ಇರತ್ತಕ್ಕನ ಚೆನ್ನಾಗಿರ್ಬೇಕು. ಯಪ್ಪ ಸತ್ತಾಗ ಇಷ್ಟೇ ಅಲ್ವೇ ಅಮ್ಮಂಗಾಗುತ್ತೆ. ಒಂದೊಂದು ಕಡೆಗೆ ಒಂದೊಂದು ಥರ ಆಗವ್ ನೋಡ್ಬಿಟ್ರೆ ಇಷ್ಟೇ ಅಮ್ಮಂಗಾಗುತ್ತೆ. ಯಾಕೆ ಈ ಪಟ್ಟಿ ಹಿಂಗೆ ಆಡ್ತಾ ಇದ್ದಾಳೆ ಇವಳು? ಯಾಕ ಭಯ ಆಗುತ್ತಂತೆ. ಬಂದು ಸ್ವಲ್ಪ ಅವಳಿಗೆ ನೀವು ಧೈರ್ಯ ಹೇಳ್ರಿ. ರಾಮು ಏನಿಲ್ಲ ನಮಗೆ, ನಾನಂತೂ ಮಾತಾಡ್ಸಕ್ಕೆ ಹೋಗಲ್ಲ, ಹೆಂಗನ ಮಾಡ್ಕೊಂಬ್ಲಿ ಅವಳು. ಸಾಂಗದ ದುಡ್ಡು ಅಂತ ರೆಡಿ ಮಾಡ್ಕೊಳಮ್ಮ. ನಾವು ಯಾತು ಕಟ್ಟಂಗಿಲ್ಲ ಕಣಕ, ನನಗೇನೆ ಇವಾಗ ನನ್ನ ಪಾಡು ನನಗಾಗೈತೆ. ನಾವು ಯಾತು ಕಟ್ಟಲ್ಲ, ಆಗೋದಾಗಲಿ ಹೇಳು. ನನ್ನ ಕೈಲಿ ಸಂಗದ ಕಟ್ಟೋಕ್ಕಾಗಲ್ಲ. ನನ್ನ ಪರಿಸ್ಥಿತಿ ಹೇಳ್ಬಾರ್ದು ಇವತ್ತು. ನನ್ನ ಪರಿಸ್ಥಿತಿ ಹೆಂಗೈತೆ ಹಂಗೆ ಹೇಳ್ತೀನಿ. ಯಾರು ನನಗೆ ಹಿಂಸೆ ಮಾಡೋಂಗಿಲ್ಲ. ನಾನು ಯಾರು ಹಿಂಸೆ ಕೊಟ್ಟರೆ ನಾನೇನಿಲ್ಲ ಪೊಲೀಸ್ನವ್ರಿಗೆ ಹೇಳ್ತೀನಿ. ಯಾರು ಸಂಘದವ್ರು ಬಂದು ಯಾರಿಗೂ ಹಿಂಸೆ ಕೊಡೋಂಗಿಲ್ಲ. ನನಗೆ ದುಡ್ಡು ಕಟ್ಟೋಕ್ಕಾಗಲ್ಲ, ಇರೋದು ಹೇಳ್ತೀನಿ. ಮಗಳ ಇದೊಳ್ಳೆ ಏನಕ್ಕೈತಮ್ಮ ಅಲ್ಲೋಡು, ನಾವು ಕೊಟ್ಬೇಕಾವತ್ತು ನೀನು ಕೊಟ್ಟಲಿಲ್ಲ ಅಂದರೆ ಕೊಟ್ಬೇಕಮ್ಮ ತಾಯಿ. ನೀನು ಇದೇನು ಹಿಂಗೆ ಮಾತಾಡ್ತಾ ಇದೀಯಾ? ನಾವು ಸುಮ್ಮನೆ ಕಂಪ್ಲೇಂಟ್ ಕೊಡೋಣ ಹೊಸಾರು ಸೇರ್ಕೊಂಡು. ನಮಗೆ ಆಗಲ್ಲ ಕಟ್ಟೋಕ್ಕೆ. ನಾವು ಹಿಂಗೆ ತಗೊಂಬತ್ತಿದ್ವಿ, ಹಿಂಗೆ ಕಾರ್ ಡ್ರೈವರ್ ಹಿಂಗೆ ಕತ್ಕೊಂಡು ಹೋಗ್ಯವನೇ ನಮ್ಮ ತೆಗಿವಾಗ ಕಟ್ಟೋಕ್ಕಿಲ್ಲ ಅಂತ ಹೇಳಿದ್ರೆ ಯಾರನ್ನೂ ಒತ್ತಾಯ ಮಾಡೋಂಗಿಲ್ಲ. ಸಂಘದಾರನೇ ಆಗಲಿ, ಬ್ಯಾಂಕ್ನಲ್ಲಿ ಲೋನ್ ತಾಂಡಾರನೇ ಆಗಲಿ, ಯಾರನ್ನೂ ಒತ್ತಾಯ ಮಾಡೋಂಗಿಲ್ಲ. ಒತ್ತಾಯ ಮಾಡಿದರೆ ಅವ್ರನ್ನೇ ಕರ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ ಕಟ್ಟೋಕ್ಕಾಗಲಿಲ್ಲ ಅಂದರೆ. ಇದೇ ವಿಷಯಕ್ಕೆ ಎಷ್ಟೋ ಜನಗಳು ಸೂಸೈಡ್ಗಳು ಮಾಡ್ಕೊಂತ ಇದ್ದಾರೆ. ಅದಕ್ಕೇ ಕಟ್ಟೋಕ್ಕಾಗಲಿಲ್ಲ ಅಂದ್ರೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಡು. ಒಗ್ಗಟ್ಟಾಗಿ ಹೊಸರನ್ನು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಡೋಣ. ಇದೇನು ನೀನು ಹಿಂಗೆ ಹೇಳ್ತಾ ಇದೀಯ? ನಾವೇನು ಹೇಳಿದ್ರು ಕೇಳಲ್ಲ ಕಣಮ್ಮ. ಒಟ್ಟು ಯಾಕೆ ಒಟ್ಟು ಸವಾಸಲ್ಲ ಸುಮ್ಕಿರು. ಸುಮ್ಮನೆ ಕಟ್ಕೊಂಡು ಹೋಗೋಣ. ನಿನ್ನ ಗಂಡನ ಅತ್ತಗನ ಇಸ್ಕ ಕೊಡಲ್ಲ ಅಕ್ಕ ಕೈಯ ನೀನೇನು ಇಸ್ಕೊಂಡು ಕೊಟ್ಟು ನೀವು ಅಮ್ಮ ನಿಮ್ಮ ಅತ್ತೆ ತಾಗಿ ಕೊಡು. ಯಾಕ ನೀನು ಕಟ್ಕೊಂತಾಳು ಅಂದ್ರೆ ಸಂಘದ ದುಡ್ಡ. ಅಯ್ಯೋ ನನ್ಗೆ ಯಾತ್ರ ಬರೋಂಗೈತಮ್ಮ. ನಮ್ಗೆ ಯಾತ್ರ ಬರುತ್ತೆ ಹೇಳು? ನಾವು ಜೀವನ ಮಾಡಿರಿ ಸಾಕಪ್ಪ ಮಂಗ. ಅವತ್ತು ನನಗೆ ಆಸ್ಪತ್ರೆಗೆ ಹತ್ಕೊ ಇದಕ್ಕೂ ದುಡ್ಡು ಬೇಕು, ಏಟು ಕಷ್ಟ. ನಾವೆಲ್ಲಿಂದ ತಗೊಂಬಂದು ಕೊಡೋಣಮ್ಮ, ನಾವೆಲ್ಲಿಂದ ತರೋಣ? ಅಲ್ಲ ಇವಾಗ ಯಾಕೆ ರಂಜಮ್ಮ ಹಿಂಗೆ ಮಾತಾಡ್ತಿ? ನಾನು ಇರೋದೇ ಹೇಳ್ತೀನಿ, ನನ್ನ ಕೈಲಿ ಆಗಲ್ಲ. ನನಗೆ ಅಷ್ಟು ಬೇಜಾರಾಗ್ಬಿಟ್ಟೈತೆ. ನಾನು ಏನಿಲ್ಲ, ಈಗ ಯಾರೇನೋ ಹಿಂಸೆ ಕೊಡೋಂಗಿಲ್ಲ. ಬಡ್ಡಿ ಕೊಟ್ಟು ದುಡ್ಡು ಕೊಟ್ಟಾರಾಗಿರ್ಬೋದು, ಯಾರು ಬಂದು ಯಾರಿಗೂ ಹಿಂಸೆ ಕೊಡೋಂಗಿಲ್ಲ. ಯಾರೇ ಆಗಲಿ, ಈಗ ಫೈನಾನ್ಸ್ನವರೇ ಆಗಲಿ ಬಂದು ಯಾರೂ ದುಡ್ಡು ಕೊಟ್ಟಾರು ಹಿಂಸೆ ಮಾಡೋಂಗಿಲ್ಲ. ಆ ಹಿಂಸೆ ಮಾಡಿರು ಹೋಗಿ ನಾವು ಕಂಪ್ಲೇಂಟ್ ಕೊಡ್ಬೋದು ಅಷ್ಟೇ. ನನ್ನ ತಗೆ ಇಲ್ಲ, ನನಗೆ ನಡೆಯಲ್ಲ. ಆ ದುಡ್ಡೆಲ್ಲ ನಾವು ಕಳ್ಕೊಂಡ್ವಿ, ತೋರ್ಬೇಕಾರ್ಲೆ ಕಳ್ಕೊಂಡ್ವಿ, ನಮಗೆ ಕಟ್ಟೋಕ್ಕಾಗಲ್ಲ ಇವಾಗ ಅಂತ ಹೇಳಿ ನಾನು ಹೇಳ್ತೀನಿ. ನಾನಂತೂ ಕಟ್ಟಲ್ಲಮ್ಮ ಸಂಘದ ದುಡ್ಡಂತ ಕಟ್ಟೋಕ್ಕೆ ಇಲ್ಲ. ಯಾಕೆ ನನಗೆ ಸುಳಿ ಜರ ಬಂದ, ನನಗೆ ಕುಕ್ಕಮ್ಮಕ್ಕೆ ಆಗ್ತಿಲ್ಲ. ನಾನು ಒಳಕ್ಕೆ ಹೋಗ್ತೀನಿ. ನನಗೆ ಯಾಕೆ ಭಯವಾದಂಗೆ ಆಗ್ತೈತೆ. ಅಲ್ಲ ಹೆಂಗಿದ್ದಾಳೆ ಹಂಗಾಗಿದೆಯಾ? ಎಲ್ಲ ಒಬ್ಬಳೆ ಹೋಗಿದ್ದಲ್ಲ, ಎಲ್ಗನ ಹೆದರ್ಕೊಂಡೆ ಇದೆಯಾ ನಮ್ಮಲ್ಲಿ? ಅಯ್ಯೋ ದೇವ್ರೆ, ಬೋಲ್ ಹೆದರ್ಕೊಂಡಿರಂಗೆ ಇದೆಯಾ ಕಣ? ಯಾಕನ ಬೋಲ್ ಹೆದರ್ಕೊಂಡವಳೆ ನೋಡಿರೆ ಗೊತ್ತಾಗ್ತೈತಿ. ಯಾಕ ಮಕ್ಕ ಎಲ್ಲ ಒಂಥರ ಸಪ್ಪಗಾದಂಗೆ ಆಗೈತೆ. ಯಾಕೆ ಬೋಲ್ ಹೆದರ್ಕೊಂಡವಳು, ಕಂಡ್ರೆಪ್ಪ ಎಲ್ಲ ನಿಗದ್ಕೊಂಡವೆ. ಯಾಕನ ಹೆದರಿಕೆ ಬಿಟ್ಟವಳೆ. ಅದಕ್ಕೇನೆ ಹೋಗಿ ಎಲ್ಲನ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಒಂದೇನು ದ್ರಾಕ್ಷಿಂಬಾಲ್ ಹಾಕ ಕೈಯಾಗ ಕರ್ಕೊಂಡೋಗಿ. ಅಯ್ಯೋ ಇವಳು ಯಾರನ್ನ ಎದುರಿಸ್ತಾಳೆ ಇವಳೇ ರಜಮ. ಯಾರನ್ನ ಎದುರಿಸಂತಾಳೆ ಇವಳೇನು ಹೆದರಿಕೆಮ್ಮ ಅಂತಾಳೆ. ನೀನು ಇವಳು ರಂಜಿ, ನಮ್ಮ ರಂಜಿ ಯಾರಿಗೂ ಹೆದರ್ತಿರ್ಲಿಲ್ಲ. ನಮ್ಮ ಯಾಕಂಗೆ ಮಂಕಾಗಿ ಅವಳಗೆ ಗೊತ್ತಿಲ್ಲ. ನನಗಂತೂ ಸಂಘದ ದುಡ್ಡು ಕಟ್ಟೋಕ್ಕಾಗಲ್ಲ. ತುಂಬ ಭಯ ಬೇರೆ ಆಗ್ತೈತೆ. ಒಬ್ಬಳೇ ಇರೋಕ್ಕಾಗ್ತಾಯಿಲ್ಲ, ಮನೆಯಾಗಲಿ ಹೊರಗಾಗಲಿ ಎಲ್ಲೂ ಹೊರಗೆ ಒಬ್ಬಳೇ ಇರೋಕ್ಕಾಗ್ತಿಲ್ಲ. ನನಗೆ ಅಂಥ ಪರಿಸ್ಥಿತಿ ಬಂದೈತೆ. ಯಾಕೆ ಹಂಗಾಗೈತೋ ಏನೋ ಗೊತ್ತಿಲ್ಲ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಎಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಓಕೆ ವೀಕ್ಷಕರೇ, ಧನ್ಯವಾದಗಳು.